ಅವ್ರ ಜೀವಿಗೆ ಪಾಪ ಇನ್ನೇನ್ ಮಾಡ್ತಾರ ಅವ್ರಿಗೇನಂತೂ ಏನು ಮಾಡಕ್ಕಾಗಿಲ್ಲ. ಐಸಿಯುಲಿತ್ತೋ ಏನಾಯ್ತೋ ಜನ ಹೇಳ್ಬೇಕು, ನಾಯಕರಿಗೆ ಹೇಳಬೇಕು. ಹೆಣ್ಮಕ್ಳು ಬದಲಾವಣೆ, ಬದುಕಿನಲ್ಲಿ ಬದಲಾವಣೆ ಯಾವ ಮಟ್ಟಕ್ಕೆ ಆಗಿದೆ ಅಂತ ತಾಯಂದಿರು ಬೆಲೆ ಏರಿಕೆಯಿಂದ ಏನ್ ತಪ್ಪಿಸ್ತಾ ಇದ್ರು, ಈ ಕೆಟ್ಟ ಆಡಳಿತ ಇರೋದ್ರಿಂದ ಕುಮಾರಸ್ವಾಮಿನೇ ಹೇಳಿದ್ರಲ್ಲ ಎಲೆಕ್ಷನ್ ಮುಂಚಿತವಾಗಿ, ಈಗ ಮಾತಾಡ್ತಾರೆ ಅಷ್ಟೇ. ಎಲೆಕ್ಷನ್ ಮುಂಚಿತವಾಗಿ ಅವರ ನುಡಿಮುತ್ತುಗಳು, ಅವ್ರ ಪಾರ್ಟಿ ನುಡಿಮುತ್ತುಗಳೆಲ್ಲ ನಿಮ್ಮ ಹತ್ರ ದಾಖಲೆ ಇದೆಯಲ್ಲ. ಈಗ ಪಾಪ ಅವರು ನಮ್ಮ ಬಗ್ಗೆ ಹೇಳಲೇಬೇಕು. ಇನ್ನೇನು ನಮ್ಮ ಬಗ್ಗೆ ಸಭಾಷ್ಕರಿ ಕೂಡ ಕೊಡುವಂತ ಕೇಳಕ್ಕಾಗ್ತದ? ನಾವು ಎಕ್ಸ್ಪೆಕ್ಟೂ ಮಾಡಿಲ್ಲ, ಅವ್ರು ಕೊಡೋ ಪೆನ್ ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ ಸರ್. ಈಗ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಿಡಿ ಶಿವು ಅನ್ನುವಂತ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ರಾಜಕೀಯವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕು, ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದೆ ಕಾಂಗ್ರೆಸ್ ಅವರ ಸಾಧನೆ ಅಂತ ಸರ್ಕಾರ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ನನಗೆ ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ಮುದ್ರೆ ಬರುವುದಿಲ್ಲ. ನಿಮಗೂ ಕೂಡ ಮಾಧ್ಯಮದವರು, ನೀವು ಕೂಡ ನಿಮ್ಮ ಎಥಿಕಲ್ ವ್ಯಾಲ್ಯೂನ ಬಿಟ್ಟು ನೀವು ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವ ಉತ್ತರ ಕೊಡುವಂತ ಸಂದರ್ಭ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದಾರೆ ಉಪ್ಪಿಂದ ಒಂದು ನೀರು ಕುಡಿಬೇಕು ಅಂತ, ಕಾನೂನು ಇದೆ, ಕಾನೂನು ಏನ್ಬೇಕೋ ತೆಗೆದುಕೊಳ್ತಾರೆ. ನನಗೆ ಮತ್ತೆ ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನನಗೆ ಅದ್ರ ಸುದ್ದಿ ಏನು ಮಾತಾಡೋದು. ಶಿವರಾಮೇಗೌಡರು ಮತ್ತೆ ದೇವರಾಜೇಗೌಡರು ನಡುವೆ ಮತ್ತೊಂದು ಆಡಿಯೋ ವೈರಲ್ ಮಾಡಿದ್ದಾರೆ. ಏನ್ ಸರ್ ನೀವುಂಟು ಅವ್ರು ಯಾರು ಪ್ರಸ್ತಾಪ ಮಾಡಿದ್ದಾರೆ ನೋಡ್ರಿ, ನೀವು ಮಾತಾಡ್ಬೋದು, ಯಾರು ಬೇಕಾದ್ರೆ ನಿಮ್ ಜೊತೆ ಮಾತಾಡಿದ ಆಡಿಯೋ ರಿಲೀಸ್ ಆಗಿದೆ ಸರ್. ಸರ್ಕಾರ ರೆಡಿ ಇದೆ ಮಟ್ಟ ಹಾಕೋದಕ್ಕೆ ಅಂತ ಹೇಳಿದ್ದಾರೆ. ನಾನು ಯಾರ ಹತ್ರನೂ ಮಾತಾಡಿಲ್ಲ, ಯಾರಿಗೂ ನಾನು GPA ಕೊಟ್ಟಿಲ್ಲ. ನಾನೊಬ್ಬ ರಾಜಕಾರಣಿ. ನನ್ನ 106 ಜನ ಬಿಜೆಪಿಯವ್ರು ಬರ್ತಾರೆ, ದಳದವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ನಮ್ಮ ಪಾರ್ಟಿಯವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ. ಬಂದು ಏನೇನೋ ಮಾಹಿತಿಯನ್ನು ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಟೈಮ್ ಕೇಳ್ತಾರೆ, ಬರಬೇಕು, ಭೇಟಿ ಮಾಡಬೇಕು ಅಂತ. ಅವರು ಬಿಜೆಪಿಯವರೇ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು. ನಾನು ಟೈಮ್ ಕೊಡ್ಲಿಲ್ಲ. ಬಂದ್ರು 1 ನಿಮಿಷ, ಯಾರ ಹತ್ರನೋ ಅರ್ಧ ನಿಮಿಷನೂ ನಾನು ಮಾತಾಡಿಲ್ಲ. ನನಗೂ ಪ್ರಜ್ಞೆ ಇದೆ, ನನಗೂ